ನಮಸ್ಕಾರ ಎಲ್ಲರಿಗೂ. ಪಿಂಚಣಿ ಹಣಕ್ಕಾಗಿ ಕಾಯ್ತಾ ಇರುವಂಥವರೆಲ್ಲರಿಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಅದು ಫೆಬ್ರವರಿ ಪಿಂಚಣಿ. ಈಗಾಗಲೇ ಜನವರಿ ತಿಂಗಳ ಪಿಂಚಣಿ ಹಣ ಪಡ್ಕೊಂಡವರೆಲ್ಲರೂ ಕೂಡ ಇನ್ನು ಫೆಬ್ರವರಿ ತಿಂಗಳ ಪಿಂಚಣಿ ಹಣಕ್ಕಾಗಿ ಕಾಯ್ತಾ ಇರ್ತಾರೆ. ಅಂಥವರಿಗೆ ಪಿಂಚಣಿ ಯಾವಾಗ ಬರುತ್ತೆ ಅಂದರೆ ಫೆಬ್ರವರಿ ತಿಂಗಳಿನ ಪಿಂಚಣಿ ಯಾವಾಗ ಬರುತ್ತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಜೊತೆಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈಗಾಗಲೇ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತು, ಆದರೆ ಇನ್ನೂ ಬಿಡುಗಡೆ ಆಗ್ತಿಲ್ಲ. ಇದ್ರ ಬಗ್ಗೆ ಸರ್ಕಾರದವರು ಏನು ಹೇಳ್ತಾ ಇದೆ ಅಂದರೆ, ಗೃಹಲಕ್ಷ್ಮಿ 16ನೇ ಕಂತಿನ ಹಣ ನಿಲ್ಲಿಸ್ಬಿಟ್ಟಿದ್ದೀವಿ ಅನ್ನೋ ಒಂದು ವಿಚಾರ ಅಂತೂ ಎಲ್ಲ ಕಡೆ ಹರಡ್ತಾ ಇದೆ. ಅದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ನ ಪ್ರತಿಯೊಂದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಎರಡು ಅಪ್ಡೇಟ್ಸ್, ಪಿಂಚಣಿ ಅಪ್ಡೇಟ್ಸ್ ಮತ್ತು ಗೃಹಲಕ್ಷ್ಮಿ ಅಪ್ಡೇಟ್ಸ್ ಏನಿದೆ ಲೇಟೆಸ್ಟ್ ಆಗಿರುವಂಥದ್ದು ಎಲ್ಲದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಪಿಂಚಣಿ ಸರಿ ಹೇಳೋ ಹಾಗೆ ಜನವರಿ ತಿಂಗಳ ಪಿಂಚಣಿ ಹಣ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಪಿಂಚಣಿ ಹಣದ ವಿಚಾರವಾಗಿ ಮಾತಾಡೋದಾದರೆ, ಈಗಾಗಲೇ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಲೇಟಾಗಿ ಬರ್ತಾಯಿತ್ತು. ಅದಕ್ಕೂ ಕೂಡ ಸರ್ಕಾರದವ್ರನ್ನ ಪಿಂಚಣಿದಾರರು ಯಾರೆಲ್ಲ ಇದ್ದಾರೆ ಅಂಥವ್ರು ಪ್ರಶ್ನೆ ಮಾಡಿದಾಗ ಮೀಡಿಯಾ ಮುಖಾಂತರ ಕೇಳಿ ಬಂದಿರೋದು ಅಂತಂದರೆ, ಈ ಗೃಹಲಕ್ಷ್ಮಿ ಹಣದಿಂದಲೇ ನಮಗೆ ಪಿಂಚಣಿ ಹಣ ಲೇಟಾಗಿ ಬರ್ತಿದೆ ಅಂತೇಳಿ. ಆ ಗೃಹಲಕ್ಷ್ಮಿ ಹಣ ಕರೆಕ್ಟ್ ಟೈಮಿಗೆ ಕೊಡ್ತಾ ಇದ್ದಾರೆ, ಹಾಗಾಗ್ಬಿಟ್ಟು ನಮಗೆ ಪಿಂಚಣಿ ಹಣ ಕರೆಕ್ಟ್ ಟೈಮಿಗೆ ಸಿಗ್ತಾ ಇಲ್ಲ. ಹಾಗಾಗ್ಬಿಟ್ಟು ಗೃಹಲಕ್ಷ್ಮಿಯಿಂದಲೇ ನಮಗೆ ಪಿಂಚಣಿ ಹಣ ಲೇಟ್ ಆಗ್ತಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡಿದರು ಪಿಂಚಣಿದಾರರೆಲ್ಲರೂ ಕೂಡ. ಅದ್ರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆಗಳಾಯಿತು. ಡಿಸೆಂಬರ್ ತಿಂಗಳೇ ಪ್ರತಿ ಸರಿ ಹಾಗೂ ಯಾವತ್ತೂ ಕೂಡ ಆಗದೇ ಇರೋವಂಥದ್ದು ಡಿಸೆಂಬರ್ ತಿಂಗಳು ಪಿಂಚಣಿ ಹಣ ಮಾತ್ರ ತುಂಬ ಅಂದರೆ ತುಂಬ ಅಲ್ಲೇ ತಡವಾಗಿ ಬಂದಿರುವಂಥದ್ದು. ಅದು ಒಂದು ತಿಂಗಳು ಆದಮೇಲೆ ಬಂದಿರುವಂಥದ್ದು. ಅದಾದಮೇಲೆ ಜನವರಿ ತಿಂಗಳ ಪಿಂಚಣಿ ಹಣ ಕೂಡ ಕರೆಕ್ಟ್ ಟೈಮಿಗೆ ಏನು ಹೇಳಿದ್ರು ಸರ್ಕಾರದವರು ಅದನ್ನು ಕರೆಕ್ಟ್ ಟೈಮಿಗೆ ಹಾಕಿದ್ದಾರೆ. ಜನವರಿ ತಿಂಗಳ ಪಿಂಚಣಿ ಹಣ ಯಾರೆಲ್ಲ ಪಡ್ಕೊಂಡಿದ್ದೀರಾ ಅಂತರೂ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಬಂದಿಲ್ಲ ಅಂತಂದರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಈ ಮಾಡೋಂಥ ಕಮೆಂಟು ಸರ್ಕಾರಕ್ಕೆ ಮುಟ್ಟುತ್ತೆ, ಅಲ್ಲಿಂದನೂ ಕೂಡ ಸೊಲ್ಯೂಷನ್ ಬರೋ ಒಂದು ಕೆಲಸ ಕೂಡ ಆಗುತ್ತೆ. ಹಾಗಾಗಿಬಿಟ್ಟು ಜನವರಿ ತಿಂಗಳ ಪಿಂಚಣಿ ಹಣ ಪಡ್ಕೊಂಡಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ, ಪಡ್ಕೊಂಡಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ಈಗ ಯಾರೆಲ್ಲ ಜನವರಿ ತಿಂಗಳ ಪಿಂಚಣಿ ಹಣ ಪಡ್ಕೊಂಡವರು ಅಂಥವ್ರೀಗ ಫೆಬ್ರವರಿ ತಿಂಗಳ ಪಿಂಚಣಿ ಹಣಕ್ಕಾಗಿ ಕಾಯ್ತಾ ಇರ್ತಾರೆ. ಈಗಾಗಲೇ ಡೇಟ್ ಬಂದುಬಿಟ್ಟು 8ನೇ ತಾರೀಕು, ಫೆಬ್ರವರಿ 8ನೇ ತಾರೀಕು. ನಿಮಗೆಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಅಂತೇಳಿ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಅಂಥವ್ರಿಗೆ ಇಲ್ಲಿ ಸರ್ಕಾರದವ್ರು ಏನು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂದರೆ, ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಕೂಡ ನಾವು ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ, ಈ ದಿನಾಂಕದೊಳಗಡೆ ನಾವು ಖಂಡಿತವಾಗಲೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ, ಆಯಾ ತಿಂಗಳು ಅಂದರೆ ಜನವರಿ ತಿಂಗಳಿದ್ದರೆ ಜನವರಿ ತಿಂಗಳ 5ನೇ ತಾರೀಕು ಒಳಗಡೆ ಎಲ್ಲ ಒಂದು ಪಿಂಚಣಿ ಹಣ ಬರುವಂಥದ್ದು, ಅಥವಾ 10ನೇ ತಾರೀಕು ಒಳಗಡೆ ಎಲ್ಲ ಒಂದು ಪಿಂಚಣಿ ಹಣ ಬರುವಂಥದ್ದು. ಈಗ ವೃದ್ಧಾಪ್ಯ ಪಿಂಚಣಿ ಆಗಿರ್ಬೋದು, ಯಶಸ್ವಿನಿ ಪಿಂಚಣಿ ಆಗಿರ್ಬೋದು, ಅಥವಾ ವಿಧವೆ ವೇತನ ಆಗಿರ್ಬೋದು, ಅಂಗವಿಕಲ ವೇತನ ಆಗಿರ್ಬೋದು. ಯಾವ್ಯಾವ ಥರ ಪಿಂಚಣಿಗಳನ್ನ ಪಡ್ಕೊಳ್ತಾ ಇರ್ತಾರೆ ಅಂಥವ್ರಿಗೆಲ್ಲ ಮುಂಚೆ 5ನೇ ತಾರೀಕು ಒಳಗಡೆ, ಆ ತಿಂಗಳದು 5ನೇ ತಾರೀಕು ಒಳಗಡೆ ಬರ್ತಾಯಿತ್ತು, ಅಥವಾ 10ನೇ ತಾರೀಕು ಒಳಗಡೆ ಬರ್ತಾಯಿತ್ತು. ಆದರೆ ಈಗ ಸ್ವಲ್ಪ ರೂಲ್ಸನ್ನು ಚೇಂಜ್ ಮಾಡಿದ್ದಾರೆ ಅಂತಲೇ ಇಲ್ಲಿ ಕೇಳಿ ಬಂದಿರುವಂಥ ವಿಚಾರ. ಈಗಾಗಲೇ ಸಾಕಷ್ಟು ಜನ ಪಿಂಚಣಿ ಹಣ ಬಂದಿಲ್ಲ ಅಂತೇಳಿ ಕಾಯ್ತಾ ಇದ್ದಾರೆ. ಅಂಥವ್ರಿಗೆ ಇಲ್ಲಿ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಒಂದು ಪಿಂಚಣಿ ಹಣ ಅಂದರೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದುಬಿಟ್ಟು ಇದೇ ತಿಂಗಳು ಅಂದರೆ ಫೆಬ್ರವರಿ ತಿಂಗಳು 10ನೇ ತಾರೀಕು ಮೇಲ್ಗಡೆ 20ನೇ ತಾರೀಕು ಒಳಗಡೆ, ಈ ಒಂದು ಟೈಮಲ್ಲಿ ನಿಮಗೆ ಖಂಡಿತವಾಗ್ಲೂ ಕೂಡ ಎಲ್ಲ ಒಂದು ಪಿಂಚಣಿದಾರರ ಪಿಂಚಣಿ ಹಣ ಬರುತ್ತೆ ಅಂತ ಹೇಳಿ ಕಡ್ಡಾಯವಾಗಿ ಸರ್ಕಾರದವರು ಹೇಳ್ತಾ ಇದ್ದಾರೆ. ಇದು ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಪಿಂಚಣಿ ಹಣ ಪಡಿತಾ ಇದ್ದಂಥವ್ರು ಎಲ್ಲರೂ ಕೂಡ 20ನೇ ತಾರೀಕು ಒಳಗಡೆ ಎಲ್ಲರೂ ಕೂಡ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಕೂಡ ಪಿಂಚಣಿ ಹಣ ಬಂದೇ ಬರುತ್ತೆ. ಬಂದಿಲ್ಲ ಅಂಥೇಳಿ ಯಾವುದೇ ರೀತಿಯ ಒಂದು ಬೇಜಾರು ಮಾಡ್ಕೊಳ್ಳೋದಾಗಲಿ ಅಥವಾ ಇನ್ನೂ ಅಂದ್ಕೊಳ್ಳೋದಾಗಲಿ ಬೇಡ. ಇಲ್ಲಿ ಸರ್ಕಾರದವರೇ ಹೇಳ್ತಾ ಇರೋದು. 20ನೇ ತಾರೀಕು ಒಳಗಡೆ ಖಂಡಿತವಾಗ್ಲೂ ಕೂಡ ವೆಯ್ಟ್ ಮಾಡಿ, ನಿಮಗೆ ಖಂಡಿತವಾಗ್ಲೂ ಕೂಡ ಹಣ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸರ್ಕಾರದವರು. ಹಾಗಾಗಿಬಿಟ್ಟು ಪಿಂಚಣಿದಾರರೆಲ್ಲ ಯಾರಿದ್ದೀರಾ ಅಂಥವ್ರು 20ನೇ ತಾರೀಕು ಒಳಗಡೆವರೆಗೂ
ದಯವಿಟ್ಟು ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಕೂಡ ನಿಮಗೆ ಪಿಂಚಣಿ ಹಣ ಬಂದೇ ಬರುತ್ತೆ. ಒಂದು ವೇಳೆ ಬಂದಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಿಮಗೇನಾದರೂ 20ನೇ ತಾರೀಕು ಒಳಗಡೆ, ಈಗ 10ನೇ ತಾರೀಕಿಗೆ ಕೂಡ ಬರ್ಬೋದು ಪಿಂಚಣಿ ಹಣ. ಸೊ ಅಂಥವರೆಲ್ಲ ಯಾರಿದ್ರೆ ಅಂಥವ್ರು ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಮಾಡೋ ಕಮೆಂಟು ಎಷ್ಟೋ ಜನಕ್ಕೆ ತಲುಪುತ್ತೆ ಮತ್ತು ಈ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ಕೂಡ ತಲುಪುತ್ತೆ. ಹಾಗಾಗಿಬಿಟ್ಟು ನಿಮ್ಮ ಒಂದು ಕಮೆಂಟ್ ಕೂಡ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಇಲ್ಲಿ. ಹಾಗೆ ಲೈಕ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ದಯವಿಟ್ಟು ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರಿಬೇಡಿ. ಯಾರಾದರೂ ಇನ್ನೂ ಜನವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತಂದರೆ ಅಂಥವರು ಕೂಡ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಮುಂಚೆನೇ ಹೇಳಿದಾಗ ಏನಾದರೂ ನೀವು ಮಾಡೋಂಥ ಕಮೆಂಟ್ ಏನಾದರೂ ಏನೋ ಕಮೆಂಟ್ ಮಾಡಿಬಿಟ್ವಿ ಅನ್ನೋದಲ್ಲ. ನೀವು ಮಾಡೋ ಕಮೆಂಟು ಕೂಡ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಇಲ್ಲಿ. ಅದಕ್ಕೂ ಕೂಡ ತುಂಬಾ ವ್ಯಾಲ್ಯೂ ಇದೆ ಇಲ್ಲಿ. ಸೊ ಆ ಒಂದು ಕಮೆಂಟ್ ಕೂಡ ಸಾಕಷ್ಟು ಜನಕ್ಕೆ ತಲುಪುತ್ತೆ ಮತ್ತು ಸರ್ಕಾರಕ್ಕೆ ಕೂಡ ಮುಟ್ಟುತ್ತೆ. ಈಗ ಎಲ್ಲ ಕಡೆ ಇರೋದಕ್ಕಿಂತ ಸೋಷಿಯಲ್ ಮೀಡಿಯಾನೇ ತುಂಬ ಅಂದರೆ ತುಂಬಾ ಸ್ಪೀಡ್ ಇರೋದು ಅಂತಲೇ ಹೇಳ್ಬೋದು. ಸೊ ನಿಮಗೆ ಬಂದಿದೆಯಾ ಇಲ್ವಾ ಅಂತ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿದರೆ ಅದು ಖಂಡಿತವಾಗ್ಲೂ ಕೂಡ ಸರ್ಕಾರಕ್ಕೆ ತಲುಪುತ್ತೆ. ನಿಮಗೂ ಕೂಡ ಆ ಒಂದು ಸೊಲ್ಯೂಷನ್ ಸಿಗುತ್ತೆ. ಸೊ ಹಾಗಾಗಿಬಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ, ಹಣ ಬಂದಿದ್ದರೆ ಬಂದಿಲ್ಲ ಅಂತಂದರೆ. ಸೊ ಇನ್ನು ಜನವರಿ ತಿಂಗಳ ಹಣ ಯಾರೆಲ್ಲ ಪಡ್ಕೊಂಡಿಲ್ಲ, ಪಿಂಚಣಿ ಹಣ ಪಡ್ಕೊಂಡಿಲ್ಲ ಅಂಥವರು ಕೂಡ ಕಮೆಂಟ್ ಮಾಡಿ. ಅಂಥವ್ರು ಕೂಡ ಇನ್ನೇನೋ ಸೊಲ್ಯೂಷನ್ ಸಿಗ್ಬೋದು. ಯಾವಾಗ ಹಣ ಬರುತ್ತೆ ಅನ್ನೋದು ಕೂಡ ಸೊಲ್ಯೂಷನ್ ಸಿಗ್ಬೋದು. ಸೊ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಸಿಕ್ಕರು ಅಂದರೆ ಖಂಡಿತವಾಗ್ಲೂ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಸೊ ಈಗ ಬ್ಯಾಕ್ ಟು ನಾವು ಗೃಹಲಕ್ಷ್ಮಿ ಹಣದ ವಿಚಾರಕ್ಕೆ ಬರೋದಾದರೆ, ಇಲ್ಲೂ ಕೂಡ ಗೃಹಲಕ್ಷ್ಮಿಯರಿಗೆ ತುಂಬ ಅಂದರೆ ತುಂಬಾ ತೊಂದರೆ ಆಗಿದೆ ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ಜನಕ್ಕೆ ಗೃಹಲಕ್ಷ್ಮಿ ಹಣ ತಲುಪಬೇಕಿತ್ತು, ಆದರೆ ಇಲ್ಲಿವರೆಗೂ ಕೂಡ ಯಾವ ಒಂದು ಗೃಹಲಕ್ಷ್ಮಿ ಕೂಡ ಹಣ ತಲುಪಿಲ್ಲ. ಇದ್ರ ಬಗ್ಗೆಯೂ ಕೂಡ ಏನೇನು ಅಪ್ಡೇಟ್ ಸಿಕ್ಕಿದೆ ಕಳೆದ ವೀಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ. ಸೊ ಕೆಲವರು ಕಮೆಂಟ್ ಮಾಡಿದ ಮುಖಾಂತರ 10% ಮಹಿಳೆಯರಿಗೆ ಹಣ ಹೋಗಿದೆ ಅಂತೇಳಿ. ಸೊ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿದ್ದೆ. ಜೊತೆಗೆ ಯಾವ ಜಿಲ್ಲೆಗಳಿಗೆ ಕೂಡ ಹಣ ಬರ್ತಾ ಇದೆ ಅಂತಲೂ ಕೂಡ ತಿಳಿಸಿದ್ದೆ. ಸೊ ಅದನ್ನು ಬೇಕಿದ್ರೆ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲಿ ಕೂಡ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು ಹಣ ಬಂದಿದೆಯಾ ಇಲ್ವಾ ಅಂಥೇಳಿ. ಸೊ ಈಗ ನಾವು ಏನು ಹೇಳ್ತಿದ್ದೀವಿ ಅಂದರೆ, ಈ ಗೃಹಲಕ್ಷ್ಮಿ ಹಣ ಏನಾಗ್ತಿದೆ, ಗೃಹಲಕ್ಷ್ಮಿ ಹಣ ಬರಬೇಕಾಗಿತ್ತು. ಇಲ್ಲಿವರೆಗೂ ಕೂಡ ಕರೆಕ್ಟಾಗಿ 30,000 ರೂಪಾಯಿ ಸರ್ಕಾರದಿಂದ ಬಂದಿದೆ ಎಲ್ಲ ಒಂದು ಮಹಿಳೆಯರಿಗೆ ಅಂತಲೇ ಹೇಳ್ಬೋದು. ಆದರೆ ಈಗ 3 ತಿಂಗಳಿಂದ ನಮಗೆ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬಂದಿಲ್ಲ. ಅಂದರೆ ಗೃಹಲಕ್ಷ್ಮಿ ಹಣ ಬಂದುಬಿಟ್ಟು 3 ತಿಂಗಳಿಂದ ಬಂದಿಲ್ಲ. ಅಂದರೆ ಟೋಟಲಾಗಿ ನಮಗೆ 6,000 ರೂಪಾಯಿ ಸಿಗಬೇಕಿತ್ತು. ಆದರೆ ಯಾವ ಒಂದು ರೂಪಾಯಿನೂ ಕೂಡ ಸಿಕ್ಕಿಲ್ಲ ಅಂತ ಹೇಳಿ ಕೇಳಿ ಬಂದಿರುವಂಥ ವಿಚಾರ. ಇದನ್ನು ಸರ್ವೆ ಮುಖಾಂತರ ಮಾಡಿದಾಗ ನಮ್ಮ ನ್ಯೂಸ್ ಚಾನಲ್ಗಳು ಏನಿದ್ದಾರೆ, ಸೊ ಅವರೆಲ್ಲ ಹೋಗ್ಬಿಟ್ಟು ಅಲ್ಲಲ್ಲಿ ಗೃಹಲಕ್ಷ್ಮಿಯರು ಏನೇನು ಕಾಣಿಸ್ತಾರೆ, ಸೊ ಅಂಥವ್ರಿಗೆ ಅವರು ಹೋಗ್ಬಿಟ್ಟು ಪ್ರಶ್ನೆಗಳನ್ನು ಕೇಳಿದಾಗ ಅವ್ರು ಹೇಳೋಂಥದ್ದು ಇಷ್ಟೇ, 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಆಗ್ತಿಲ್ಲ, ಇವ್ರು ಏನು ಮಾಡ್ತಾಯಿದ್ದಾರೆ, ನಾವು ಕೊಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಇವರ ಒಂದು ಸರ್ಕಾರ ಅಧಿಕಾರಕ್ಕೆ ಬರೋ ಮುಂಚೆ, ಅಧಿಕಾರಕ್ಕೆ ಬಂದ ಮೇಲೂ ಕೂಡ ಕರೆಕ್ಟಾಗಿ 30,000 ರೂಪಾಯಿ ಕೊಟ್ಟರು. ಕೆಲವೊಂದು ತಿಂಗಳು 1 ತಿಂಗಳು ಲೇಟ್ ಆಗಿದೆ, 2 ತಿಂಗಳು ಲೇಟ್ ಆಗಿದೆ, ಅದೇನು ತಪ್ಪಿಲ್ಲ, ಅದನ್ನು ಒಪ್ಕೊಳ್ಳೋಣ. ಆದರೆ ಈ ಬಾರಿ 3 ತಿಂಗಳ ಹಣ ಲೇಟ್ ಆಗಿದೆ. ಸೊ ಟೋಟಲಾಗಿ ನಮಗೆ 6,000 ರೂಪಾಯಿ ಹಣ ಬರಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಕೂಡ ಯಾವ ಒಂದು ರೂಪಾಯಿ ಕೂಡ ಬಂದಿಲ್ಲ ಅಂಥೇಳಿ ಅವರು ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಸರ್ಕಾರದಿಂದ ಬಂದಿರೋಂಥ ಉತ್ತರ ಏನಪ್ಪ ಅಂತಂದರೆ, ನಾವು ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬಿಡುಗಡೆ ಮಾಡಬೇಕು ಅನ್ನೋ ಟೈಮಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ. ಸೊ ಅದ್ರ ವಿಚಾರ ಎಲ್ಲರೂ ಕೂಡ ಗೊತ್ತಿತ್ತು. ಅವರು 15 ದಿನಗಳ ಕಾಲ ಬೆಡ್ ರೆಸ್ಟಲ್ಲೂ ಕೂಡ ಇರಬೇಕಾಗಿತ್ತು. ಅದಾದಮೇಲೆ ಅವ್ರು ಡಿಸ್ಚಾರ್ಜ್ ಆಗೋ ಟೈಮಲ್ಲೂ ಕೂಡ ಅವರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದರು, ಏನೋ ಗೃಹಲಕ್ಷ್ಮಿ ಹಣ ಸ್ಥಳವಾಗಿದೆ, ಆದರೆ ಖಂಡಿತವಾಗ್ಲೂ ಕೂಡ ನಾವು ಹಾಕ್ತೀವಿ ಅಂತಲೂ ಹೇಳಿದರು. ಅವ್ರು ಹೇಳಿರೋ ಮಾತಿನ ಪ್ರಕಾರ ಯಾವುದೇ ರೀತಿಯ ಹಣ ಆಗಲಿ ಅಥವಾ ಏನೂ ಕೂಡ ಇನ್ಫಾರ್ಮೇಷನ್ ಬಂದಿಲ್ಲ. ಅಂದರೆ ಅವರು ಕರೆಕ್ಟ್ ಹೇಳಿರೋ ಮಾತಿನ ಪ್ರಕಾರ ಯಾವ ಒಂದು ಹಣ ಕೂಡ ಬಂದಿಲ್ಲ. ಅದಾದಮೇಲೆ ಸಿದ್ದರಾಮಯ್ಯ ಸರಿಗೆ, ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರಿಗೆ ಕೂಡ ಹುಷಾರಿಲ್ಲ, ಅದು ಕೂಡ ಎಲ್ರಿಗೂ ಗೊತ್ತು. ಅವರು ಮಣಿಪಾಲ್ ಕೂಡ ಹೋಗಿಬಿಟ್ಟು ಅಡ್ಮಿಟ್ ಕೂಡ ಆಗಿದ್ದರು. ಅವ್ರಿಗೆ ಸ್ವಲ್ಪ ಏನೋ ಕಾಲು ನೋವಿತ್ತು ಅಂತ ಕೂಡ ಅಡ್ಮಿಟ್ ಆಗಿದ್ದರು. ಅದರಿಂದ ಈಗ ಗೃಹಲಕ್ಷ್ಮಿ ಹಣ ಲೇಟಾಗಿ ಬರ್ತಾ ಇದೆ ಅಂತ ಹೇಳಿ ಕೆಲವೊಂದು ಕಡೆ ಸುದ್ದಿ ಹರಡ್ತಾ ಇದೆ. ಇದ್ರ ಬಗ್ಗೆಯೂ ಕೂಡ ಸರ್ಕಾರದವರು ಏನೂ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಸೊ ಈಗ ಕಾದು ನೋಡಬೇಕಾಗಿದೆ ಅಷ್ಟೇ. ಸೊ ಎಲ್ಲ ಕಡೆ ಏನಾಗ್ತದೆ ಅಂದರೆ, ಗೃಹಲಕ್ಷ್ಮಿ ಹಣ 16ನೇ ಕಂತಿನ ಹಣದಿಂದ ಎಲ್ಲ ಒಂದು ಗೃಹಲಕ್ಷ್ಮಿ ಹಣ ನಿಲ್ಲಿಸ್ಬಿಡ್ತಾರೆ ಅಂತೇಳಿ ಕೆಲವೊಂದು ಕಡೆ ಈ ಒಂದು ವಿಚಾರ ಹರಡ್ತಾ ಇದೆ. ಸೊ ಇದ್ರ ಬಗ್ಗೆ ಸರ್ಕಾರದವರು ಯಾವುದೇ ರೀತಿಯ ಒಂದು ಸ್ಪಷ್ಟನೆಯನ್ನು ಇನ್ನೂ ಕೊಟ್ಟಿಲ್ಲ. ಆದರೆ ಗೃಹಲಕ್ಷ್ಮಿ ಹಣ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಲ್ಲ. ಇದು ತುಂಬ ಅಂದರೆ ತುಂಬಾ ಏನು ಬಹುಮುಖ್ಯವಾದಂಥ ಈಗ ಸ್ಕೀಮ್ ಅಂತಲೇ ಹೇಳ್ಬೋದು. ಇದು ಎಲ್ಲರೂ ಕೂಡ ಇಷ್ಟ ಆಗಿರುವಂಥ ಸ್ಕೀಮು. ಇದೇ ತುಂಬ ಫೇಮಸ್ ಆಗಿರುವಂಥ ಸ್ಕೀಮ್, ಎಲ್ಲರೂ ಕೂಡ ಗೊತ್ತೇ ಇದೆ. ಈ ಒಂದು ಸ್ಕೀಮ್ ಇಲ್ಲ ಅಂತ ಯಾವ ಒಂದು ಸರ್ಕಾರಕ್ಕೆ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಏನು ಗ್ಯಾರಂಟಿಗಳು ಕೊಟ್ಟರು ಕೂಡ ಯಾವುದನ್ನು ಕೂಡ ನಂಬಲ್ಲ ಯಾವ ಒಂದು ನಮ್ಮ ಪ್ರಜೆಗಳು. ಹಾಗಾಗಿಬಿಟ್ಟು ಈ ಒಂದು ಸ್ಕೀಮ್ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಲ್ಲ. ಆದರೆ ಕೆಲವೊಂದು ಕಡೆ ಸ್ಕೀಮ್ ನಿಲ್ಲಿಸ್ತೀವಿ, ಈ ಒಂದು ಗೃಹಲಕ್ಷ್ಮಿ ಹಣ ಬರೋಲ್ಲ ಅಂಥೇಳಿ ಕೆಲವೊಂದು ಕಡೆ ಊಹಾಪೋಹಗಳು ಬರ್ತಾ ಇದೆ. ಸೊ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಂಬಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಕೂಡ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ. ಆದರೆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗಿದೆ ಅಷ್ಟೇ. ಅಲ್ಲಿಗೆ ಏನು ಪ್ರಾಬ್ಲಮ್ ಆಗಿದೆ ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ಅವರು ಅದೊಂದು ಸ್ಪಷ್ಟನೆಯನ್ನು ಕೂಡ ಕರೆಕ್ಟಾಗಿ ಇನ್ಫಾರ್ಮೇಷನನ್ನು ಕೊಡ್ತಾ ಇಲ್ಲ. ಅವರು ಒಂದು ಇನ್ಫಾರ್ಮೇಷನ್ನ
ಕರೆಕ್ಟಾಗಿ ಕೊಟ್ಟರೆ ಅದನ್ನು ನಾವು ಫಾಲೋ ಮಾಡ್ಬೋದು. ಅವರೊಂದು ಇನ್ಫಾರ್ಮೇಷನ್ ಕೊಡ್ತಾರೆ ಮತ್ತು ಅದನ್ನು ಅದ್ರ ಪ್ರಕಾರ ಅವ್ರು ನಡ್ಕೊಳ್ಳೋದು ಇಲ್ಲ. ಸೊ ಅದೇ ಥರನೇ ಆಗ್ತಾಯಿದೆ. ಪ್ರತಿ ಸರಿ ಅವ್ರು ಹೇಳ್ತಾ ಇದ್ದಾರೆ, ನಾವು ಕೇಳ್ತಾ ಇದ್ದೀವಿ, ಅಷ್ಟೇ ಆಗ್ತಿದೆ ಹೊರತು ಅದು ಅವ್ರ ಪ್ರಕಾರ ಆ ಒಂದು ಮಾತಿನ ಪ್ರಕಾರ ಅವ್ರು ಯಾವುದೇ ಕಾರಣಕ್ಕೂ ಕೂಡ ನಡ್ಕೊಳ್ತಾ ಇಲ್ಲ. ಸೊ ಹಾಗಾಗಿಬಿಟ್ಟು ನಾವು ವೇಟ್ ಮಾಡಬೇಕಾಗಿಲ್ಲ ಅಷ್ಟೇ. ವೇಟ್ ಮಾಡಿಬಿಟ್ಟು ನಾವು ಇನ್ನೇನು ಮಾಡೋದಕ್ಕಾಗಲ್ಲ. ಸೊ ಇದ್ರ ಬಗ್ಗೆ ಏನಾದರೂ ಇತ್ತು ಅಂದರೆ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಹೇಳಿ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಗೃಹಲಕ್ಷ್ಮಿ ಬಗ್ಗೆ ನೀವು ಮಾಡೋ ಕಮೆಂಟು ಮುಂಚೆನೇ ಹೇಳಿದಾಗೆ ಅದು ಕೂಡ ತುಂಬಾ ವ್ಯಾಲ್ಯೂಬಲ್ ಆಗಿರುತ್ತೆ. ಸೊ ಅದು ಕೂಡ ಸರ್ಕಾರಕ್ಕೆ ಮುಟ್ಟುತ್ತೆ, ಅದಕ್ಕೂ ಕೂಡ ಒಂದು ಆನ್ಸರ್ ಕೂಡ ಸಿಗುತ್ತೆ. ಸೊ ಇದಿಷ್ಟು ಗೃಹಲಕ್ಷ್ಮಿ ಹಣದ ಲೇಟೆಸ್ಟ್ ಅಪ್ಡೇಟ್ಸ್ ಮತ್ತು ಪಿಂಚಣಿ ಹಣದ ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರುತ್ತೆ. ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಖಂಡಿತವಾಗ್ಲೂ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಆ್ಯಂಡ್ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ.